ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಹಠ ಬಿಡದೆ ರಾಮನಗರವನ್ನು ತೆಗೆದು ಆ ಉಪಮುಖ್ಯಮಂತ್ರಿಗಳು ಏನ ಜಿಲ್ಲೆ ಮಾಡಿದ್ರು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋ ಹೆಸರು ಪ್ರಾಯಶಃ ಇಂಥ ಒಂದು ತಮ್ಮ ಅತ್ಯಾಪ್ತಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಮಾಡಿದ್ರು ಅನ್ನೋದು ಒಂದು ದುರದೃಷ್ಟಕರ. ಯಾಕೆಂತಂದ್ರೆ ಇವತ್ತು ಹಾರೋಹಳ್ಳಿ ಗ್ರಾಮದ ಹಾರೋಹಳ್ಳಿ ಸರ್ವೆ ನಂಬರ್, ಹಾರೋಹಳ್ಳಿ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಹಾರೋಹಳ್ಳಿ ಸರ್ವೆ ನಂಬರ್ ಸಂಪೂರ್ಣ 478 ಒಂದು 24 ಎಕರೆ ಸರ್ಕಾರಿ ಖರಾಬ್ ಜಾಗ ಆಗಿರ್ತದೆ. ಇದನ್ನ ಸುಮಾರು 2016ರಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ನಮ್ಮ KLDB ಅವರು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪ್ರಕಾರ SPQ 2007 2010 ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ. ಬಟ್ ಇದುವರೆಗೂ ಪಹಣಿಯನ್ನ KLDB ಅಂತ ಯಾವುದೇ ರೀತಿಯಲ್ಲಿ ಯಾವುದೇ ಸರ್ವೆ ನಂಬರ್ ಅಲ್ಲಿ ಯಾವುದೇ ಎಕ್ಸ್ಟೆಂಟ್ಗೆ ಬದಲಾವಣೆ ಮಾಡಿರೋದಿಲ್ಲ. 478ರಲ್ಲಿ ಒಂದು ಖಾತೆ ದಾಖಲಾಗಿರ್ತದೆ, ಸಣ್ಣಪ್ಪ ಬಿನ್ ರಾಮೇಗೌಡ ಅನ್ನೋ ವ್ಯಕ್ತಿಗೆ ಸರ್ಕಾರಿ ಜಮೀನು. ಈ ಜಮೀನು KLDBಗೆ ಸ್ವಾಧೀನವಾಗಿರ್ತಕ್ಕಂಥ ಜಮೀನು. ಈ ಜಮೀನ ಒಬ್ಬ ಯಾರೋ ರಿಯಲ್ ಎಸ್ಟೇಟ್ ವ್ಯಾಪಾರಿಗೆ, ರಿಯಲ್ ಎಸ್ಟೇಟ್ ಉದ್ಯಮದವನಿಗೆ, ಹೆಚ್ಚಾಗಿ ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಅತ್ಯಾಪ್ತರಾಗಿರ್ತಕ್ಕಂಥ ಮತ್ತೆ ಅವರ ನೆಂಟರು ಕೂಡ ಆಗ್ತಾ ಇರ್ತಕ್ಕಂಥ ರವಿ ಅಲಿಯಾಸ್ ರಾಯಚಂದ್ರ ರವಿ ಅನ್ನೋರ್ಗೆ ಕನಕಪುರ ಸಬ್ ರಿಜಿಸ್ಟ್ರಿ ನೋಂದಣಿ ಕಚೇರಿಯಲ್ಲಿ ಖಾತೆನೇ ದಾಖಲಾಗಿರಲ್ಲ ಸರ್ಕಾರಿ ಜಮೀನು. 2021ರಲ್ಲಿ ಸೇಲ್ ಅಗ್ರಿಮೆಂಟ್, ಕ್ರಿಯಾದ ಕರಾರ್ನ ರಿಜಿಸ್ಟರ್ ಮಾಡ್ತಾರೆ. ಸುಮಾರು ಈ ಜಮೀನು ಒಂದು 100 ಕೋಟಿ ಬೆಳೆ ಬಾಳ್ತಕ್ಕಂಥ ಜಮೀನಾಗಿರ್ತದೆ. ಇದೆಲ್ಲ ನಡೀತಾ ಇರ್ತದೆ. ತದನಂತರ ಖಾತೆನೂ ದಾಖಲಾಗ್ತದೆ. ಈಗ ಹೊಸದಾಗಿ ಬಂದಿರ್ತಕ್ಕಂಥ ತಹಶೀಲ್ದಾರ್ಗೆ ನಾವು 2-3 ಸತಿ ಮನವಿ ಮಾಡ್ತೀವಿ, ಈ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಅಕ್ರಮ ಎಸಗೋ ಸಾಧ್ಯತೆ ಇರ್ತದೆ, ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಅಂತ. ಅವರು ಪರಿಶೀಲನೆ ಮಾಡಲ್ಲ. ನಮ್ಮ ಬೆಂಗಳೂರು ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆಗೆ ನಾವು ಒತ್ತಾಯಿಸ್ತೀವಿ. ಅವ್ರನ್ನ ಒಪ್ಕೊಂಡು ನಮ್ಮ ಪ್ರಾದೇಶಿಕ ಆಯುಕ್ತರಂತ ತುಂಬಾ ದಕ್ಷ ಅಧಿಕಾರಿ ಇದ್ದಾರೆ ಇವತ್ತು, ಅಮ್ಲಾನ್ ಆದಿತ್ಯ ಬಿಸ್ವಾಸ್, ನಮ್ಮೆಲ್ರಿಗೂ ಗೊತ್ತು. ಅವ್ರ ನೇತೃತ್ವದ ಒಂದು ಸಮಿತಿ ಇದನ್ನ ತನಿಖೆ ಮಾಡ್ತದೆ. ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ RC ಅವರು ಏನು ನಮ್ಮ ಪ್ರಾದೇಶಿಕ ಆಯುಕ್ತರು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಿ ಉಪಯೋಗಿಸ್ತಕ್ಕಂಥ ಈ ಕಡತದಲ್ಲಿ ಉಪಯೋಗಿಸಿರ್ತಕ್ಕಂಥ ಶಾಹಿಗಳು, ಸೀಲ್ಗಳು, ಹೆಬ್ಬೆಟ್ಟಿನ ಮುದ್ರೆಗಳು, ಸಾಗುವಳಿ ಚೀಟಿ, ಅಧಿಕೃತ ಜ್ಞಾಪನ ಅಂದ್ರೆ OM, ದಾಖಲೆಗಳು ಒಂದಕ್ಕೊಂದು ತಾಳೆ ಇರುವುದಿಲ್ಲ, ಅನುಮಾನಾಸ್ಪದದಿಂದ ಕೂಡಿರ್ತದೆ. ಈ ದಾಖಲೆಗಳು 1968ರ ಅವಧಿಯಲ್ಲಿ ಮಂಜೂರು ಮಾಡಿದ ದಾಖಲೆಗಳೇ ಆಗಿರುವುದಿಲ್ಲ ಅಂತ ಸ್ಪಷ್ಟವಾಗಿ ವರದಿ ಕೊಡ್ತಾರೆ. ನಕಲಿ ಮಂಜೂರಿ ದಾಖಲೆಗಳನ್ನ ಉಪಯೋಗಿಸ್ಕೊಂಡು ಹಾರೋಹಳ್ಳಿ ತಹಶೀಲ್ದಾರ್ ಹರ್ಷವರ್ಧನ್ GP ದುರಸ್ತಿ ಮಾಡಿರೋದು, ಇದನ್ನ ರದ್ದುಪಡಿಸ್ಬೇಕು. ಮೊದಲನೇದು, ಯಾರು ಮಂಜೂರಿದಾರ, ಸೋಕಾಲ್ಡ್ ಮಂಜೂರಿದಾರ ಅಂತ ಹೇಳ್ಕೊಂಡಿದ್ದಾನೆ ಅವನ ಮೇಲೆ, ಮತ್ತೆ ಯಾರು ಖರೀದಿದಾರ ರವಿ MR ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಆತನ ಮೇಲೂ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಂತ ಹೇಳ್ತಾರೆ. ಇದುವರೆಗೂ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ನಾನು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಮಾಜಿ ಸಂಸದರಲ್ಲಿ, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಲ್ಲಿ ಕೇಳೋದಿಷ್ಟೇ, ನಿಮ್ಮ ಅತ್ಯಾಪ್ತರಿಗೆ ಸರ್ಕಾರಿ ಜಮೀನ ಯಾರು ಇವತ್ತು ಇವರು ಬಂಡವಾಳಶಾಹಿ ಇದ್ದಾರೆ ಅಂತ ಸಂಪೂರ್ಣ ಜಾಹಿರಿದೆ ಕನಕಪುರ ತಾಲೂಕಲ್ಲಿ. ಇವ್ರ ಅತ್ಯಾಪ್ತರು ರವಿ ಅನ್ನೋರು ಇವತ್ತು ಪ್ರತಿಯೊಂದು ವ್ಯವಹಾರಗಳನ್ನು ಅವರ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳ ಹೆಸರಿನಲ್ಲಿ. ಇಂಥವ್ರಿಗೆ ನೀವು ಮಂಜೂರಿ ಮಾಡೋದಾದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಕಲಿ ದಾಖಲೆ ಆಧಾರ್ ಕಾರ್ಡ್ ಮೇಲೆ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಖಾತೆ ಕೋಡಿ ದುರಸ್ತಿ ಮಾಡಿಸೋದಾದ್ರೆ ಮತ್ತೆ ರೈತನಿಗೆ ಯಾಕೆ ನೀವು ಈ ಮಟ್ಟದ ಇವತ್ತು 1.5 ಲಕ್ಷ ಮಿಸ್ಸಿಂಗ್ ಕಡತದಲ್ಲಿದೆ. ದರಖಾಸ್ತು ಕೊಡಿ ಅಭಿಯಾನದಲ್ಲಿ 1.5 ಲಕ್ಷ ರೈತದ ಮಿಸ್ಸಿಂಗ್ ಕಡತ ಬರ್ತದೆ. ಇಂಥ ಒಬ್ಬ ನಿಮ್ಮ ರಾಜಕೀಯ ನೆಂಟ ಬಂಟ್ರಿಗೆಲ್ಲ ನೇರವಾಗಿ ಖಾತೆ ದುರಸ್ತಿ ಮಾಡಿದ್ರಿ. ಹಾಗಾಗಿ ರವಿ ಅಂತ ಏನಿದ್ದಾರೆ ಇವ್ರ ವಿರುದ್ಧ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಇದರಲ್ಲಿ ವಿಶೇಷವಾಗಿ ನಾವು ಒಂದು ಪತ್ರ 3 ಬಾರಿ ನಮ್ಮ ಕನಕಪುರ ಹಾರೋಹಳ್ಳಿ ADLR ಭೂ ದಾಖಲೆಗಳ ಸಹಾಯ ನಿರ್ದೇಶಕರು ಹಾರೋಹಳ್ಳಿ ತಹಶೀಲ್ದಾರ್ ಪತ್ರ ಬರೀತಾರೆ. ಈ ದಾಖಲೆಗಳು ನೈಜತೆಯಿಂದ ಕೂಡಿರೋದಿಲ್ಲ, ಪರಿಶೀಲಿಸಿ ನಮ್ಗೆ ಸ್ಪಷ್ಟ ಆದೇಶ ಮಾಡ್ಕೊಡಿ. 3 ಬಾರಿ ಬರೀತಾರೆ. ಪಾಪ ಇವತ್ತು ಕೂಡ ಅವ್ರಿಗೂ ಸಹ ಶಿಸ್ತು ಕ್ರಮದ ಒಂದು ಭಯ ಅವ್ರಿಗೂ ಕೂಡ ಬಂದಿರ್ತಕ್ಕಂಥದ್ದು. ಒಬ್ಬ ಒಳ್ಳೆ ಅಧಿಕಾರಿ 3 ಬಾರಿ ಬರೆದ್ರೂ ಕೂಡ ಈ ತಹಸೀಲ್ದಾರ್ ಏನಿದ್ದಾರೆ ಈತ ಸರ್ವಾಧಿಕಾರಿ ಧೋರಣೆ ಇಟ್ಕೊಂಡು ಒಂದು ಪಕ್ಷದ ಏಜೆಂಟ್ ರೀತಿ ಇವತ್ತು ಈ ರವಿ ಅನ್ನೋರ ಅವರ ಪತ್ನಿ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಈ ಪ್ರಭಾವನೆ ಅವರು ಉಪಯೋಗಿಸ್ಕೊಂಡು
ಮಾಜಿ ಸಂಸದರು ಜೊತೆ ನಾನು ಇರ್ತೀನಿ, DCM ಅವ್ರ ಜೊತೆ ನಾನು ಇದ್ದೀನಿ. ಈ ಒಂದು ಸಂಪರ್ಕನ ನಾನು ಉಪಯೋಗಿಸ್ಕೊಂಡು ಅಧಿಕಾರಿಗಳು ಇವ್ರ ಜೊತೆ ಶಾಮೀಲಾಗಿ ಸುಮಾರು 100 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಜಮೀನನ್ನ ಕಬಳಿಸಿ ಇವತ್ತು KEDBಗೆ ಸಂಪೂರ್ಣ ನಷ್ಟವನ್ನು ಉಂಟು ಮಾಡಿರ್ತಾರೆ. ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳೇ, ಈ ನಿಮ್ಮ ಹಿಂಬಾಲಕರಿಗೆ ಉಪಯೋಗ ಮಾಡಕ್ಕೋಸ್ಕರ ಇಂಥ ತಹಶೀಲ್ದಾರ್ಗಳನ್ನ, ಇಂಥ ಅಧಿಕಾರಿಗಳನ್ನ ನಮ್ಗೆ ಹಾಕ್ಬೇಡಿ ದಯವಿಟ್ಟು. ಇವತ್ತು ಕೆಲವು ನಿಷ್ಠಾವಂತ ಅಧಿಕಾರಿಗಳು ಕೂಡ ADLR ಅಂತವ್ರು, ನಾವು ಕೆಲವು ಅಧಿಕಾರಿಗಳನ್ನ ಪ್ರಶಂಸಿಸಬೇಕಾಗ್ತದೆ. ಯಾಕೆಂದ್ರೆ ನೈಜತೆ ಪರಿಶೀಲನೆ ಮಾಡಿ ನನ್ಗೆ ಆದೇಶ ಮಾಡಿಸ್ಕೊಡಿ ಅಂತ 3 ರಿಂದ 4 ಬಾರಿ ಪತ್ರ ಬರೀತಾರೆ. 4 ಬಾರಿ ಪತ್ರ ಬರೆದ್ರು ಪದೇ ಪದೇ ನೈಜತೆಯಿಂದ ಕೂಡಿದೆ ಅಂತ ಅನುಬಂಧ 1 ಜನರೇಟ್ ಮಾಡಿ ಅವರು ಕೋಡಿ ದುರಸ್ತಿಗೆ ಸ್ಪಷ್ಟವಾಗಿ ಆದೇಶವನ್ನ ಈಗ ಇರ್ತಕ್ಕಂಥ ತಹಶೀಲ್ದಾರ್ ಮಾಡ್ತಾರೆ. ಅಂತಿಮವಾಗಿ ಏನ್ ಹೇಳ್ಬೇಕು ಅಂದ್ರೆ, ನಾವು ಮಾನ್ಯ ಉಪಮುಖ್ಯಮಂತ್ರಿಗಳೇ, ನೀವು ರಾಜ್ಯದಲ್ಲಿ ಸುಮಾರು ಕನಸುಗಳನ್ನ ಇಟ್ಕೊಂಡು ಸುಮಾರು ಯೋಚನೆಗಳನ್ನ ಇಟ್ಕೊಂಡು ಹೊರಟಿದಿರಿ. ಸನ್ಮಾನ್ಯ ಬೊಮ್ಮೂಲ್ ಅಧ್ಯಕ್ಷರಾಗಿರ್ತಕ್ಕಂಥ DK ಸುರೇಶ್ ಅವರೇ, ನೀವು ಸಹ ನಾನು ರೈತರಿಗೇನೋ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಸಹಾಯ ಮಾಡ್ತೀನಿ ಅಂತ ನೀವು ಬೊಮ್ಮೂಲ್ ಅಧ್ಯಕ್ಷರಾಗಿ ಹೊರಟಿದಿರಿ. ಮುಂದೆ KMF ಅಧ್ಯಕ್ಷ ಆಗ್ಬೇಕು ಅಂತ ಹೊರಟಿದಿರಿ. ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಇಂಥ ಲೀಡರ್ಗಳು ಸಾವಿರಾರು ಎಕರೆ ಅಕ್ರಮವಾಗಿ, ಅದರಲ್ಲಿ ಇದು ಒಂದು ಪ್ರಕರಣ ಅಷ್ಟೇ, 70-80 ಕೋಟಿ ಸರಿಸುಮಾರು 100 ಕೋಟಿ ಬೆಲೆ ಬಾಳ್ತಕ್ಕಂಥ ಜಾಗ. ಇಂಥ ಜಾಗನ ಕಬಳಿಸಿದ್ರು ಸಹ ನಿಮ್ಮದೇ ಸರ್ಕಾರ ಇದ್ರು ಸಹ ಇದುವರೆಗೂ ಒಬ್ಬ ತಹಶೀಲ್ದಾರ್ನ ಶಿಸ್ತು ಕ್ರಮ ಮಾಡಿದ ತಹಶೀಲ್ದಾರ್ ಮೇಲೆ ಅದಕ್ಕೆ ಸಂಬಂಧಪಟ್ಟ RIVನ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ತಗೊಳಕ್ಕಾಗಲಿಲ್ಲ ಅಂದ್ರೆ ಇದು ನಿಮ್ಮ ಬೆಂಬಲ ಇಲ್ಲದೆ ನಡೆದಿತ್ತೆ ಅನ್ನೋದು ನಮ್ಗೆ ಕ್ವಶನ್ ಮಾರ್ಕ್ ಆಗಿ ಉಳ್ಕೋಬೇಕಾಗ್ತದೆ. ಇಲ್ಲಿದ್ದೇನೆ ಮಾಂಬವ, ಇವನು ರವಿ ಹೆಂಡತಿ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ. ಆಮೇಲೆ ಇಲ್ಲಿ ಈಗೇನು ಮಾನ್ಯ ಉಪಮುಖ್ಯಮಂತ್ರಿ ಪಕ್ಕದಲ್ಲಿ ನಿಂತಿದ್ದಾನೆ, ಇವನ ಹೆಸರಿಗೆ ಖಾತೆ ಮಾಡಿ ಸರ್ಕಾರಿ ಜಾಗ ಮಾಡೇನೆ ಅಂದ್ಮೇಲೆ ನಾವಿವತ್ತು ಸರ್ಕಾರಕ್ಕೆ ಕರೆ ಕೊಡ್ತಾ ಇದೀವಿ. ಈ ಭಾಗದ ರೈತರಿಗೆ ಜಾಗ ಇಲ್ಲ, ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಏನ್ KDP ಸರ್ಕಾರ ಇದ್ರಲ್ಲ, ಅವ್ರು 10 ಎಕರೆ ಮಾಡ್ಕೊಂಡು 10 ಎಕರೆ ಹಂಗೆ ಉಳ್ಕೊಂಡಿದ್ದು, ಅವ್ರ ಕೆಲವು ಮಾಡೋಕ್ಕಾಗಿಲ್ಲ. ನಾವು ನೇರ ಕರೆ ಕೊಡ್ತೀವಿ, 10 ಎಕರೆ ಜಾಗಕ್ಕೆ ನಾವು ಬರ್ತೀವಿ. ನಾವು ಏನಾರು ರೈತರಿಗೆ, ಬಡ ರೈತರಿಗೆ ಮನೆ ಕಟ್ಟಕ್ಕೆಲ್ಲ ಸೈಟ್ ಬೇಕಲ್ವೇನ್ರಿ? ನಮಗೂ ಈಗ 53 ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ರೈತರು, ಅವ್ರಿಗೆಲ್ಲ ಜಾಗ ಕೊಟ್ಟಿಲ್ಲ. 10 ಎಕರೆ ಅಂದ್ರೆ ಎಲ್ಲರಿಗೂ 20-20 ಗುಂಟೆ ಕೊಡ್ಲಿ. ಈಗ ಉಳಿಸ್ಕೊಳಕ್ ಯೋಗ್ಯತೆ ಇಲ್ಲ ಡಿಪಾರ್ಟ್ಮೆಂಟ್ಗೆ. ಅದನ್ನೇನ್ ಮಾಡ್ಬೇಕು, ನಾವಾರ ಕಾಪಾಡ್ಕೋಬೇಕಲ್ಲ. ಈ ಕಳ್ಳರಿಗೆ ಪೋಖ್ರಿ ಕೊಟ್ಟಿರೋದ್ರಿಂದ ನಾವು ಈಗ ಸಿದ್ಧತೆ ಆಗ್ಬೇಕಲ್ಲ. ಅದರಿಂದ DC ಅವರಿಗೆ, ತಹಸೀಲ್ದಾರ್ಗೆ ಹೇಳ್ತಾ ಇದೀವಿ, ಇದ್ರೆ DCದು ಸತ್ಯ ಸಾಮ್ಯ. ಒಬ್ಬ DC ತಹಸೀಲ್ದಾರ್ ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಜೈಲಿಗೆ ಕಳ್ಸಕ್ಕಾಗಿಲ್ಲ, ಜಾಗ ಉಳ್ಸಕ್ಕಾಗಿಲ್ಲ ಅಂದ್ರೆ ಮತ್ತೆ ಇನ್ಯಾಕ್ ಬೇಕು DC? ಯಾಕೆ ಅವ್ರ ಭಯ? ರಾಜ್ಯದ ಉಪಮುಖ್ಯಮಂತ್ರಿ, ಈ ಕ್ಷೇತ್ರದವರು ನಮ್ಮನ್ನ ಏನ್ ಮಾಡ್ಬಿಡ್ತಾರೆ ಅನ್ನೋದೊಂದು ಭಯ ಆಗಿದೆ. ಈಗ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರಕ್ಕೆ, ಮತ್ತೆ ಏನು KDP ಏನು ಆಫೀಸ್ ಇದೆ ಅವ್ರಿಗೆ ಹೇಳ್ತಾ ಇದೀವಿ, ಈ 10 ಎಕರೆ ನಿಮ್ದಲ್ಲಪ್ಪ, ಇನ್ಮೇಲೆ ರೈತರದ ಜಾಗ, ನಾವೆಲ್ಲ ಜಾಗಕ್ಕೆ ಬರ್ತಾ ಇದ್ವಿ. ನಿಮ್ಗೆ ಏನಾರ ಗೌರವ ಇತ್ತು ಅಂದ್ರೆ ಫಸ್ಟ್ DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಇವ್ರನ್ನ ಅಮಾನತ ಮಾಡಬೇಕು. ಆ ತಹಸೀಲ್ದಾರ್ನ ಜೈಲಿಗೆ ಕಟ್ಟಬೇಕು. ಅದರಿಂದ ಈಗ ಎಚ್ಚರಿಕೆ ಕೊಡ್ತಾ ಇದೀವಿ. ತಕ್ಷಣಕ್ಕೆ 7 ದಿವಸದೊಳಗೆ ಈ ಕಾರ್ಯಕ್ರಮ ಆಗ್ಲಿಲ್ಲ ಅಂದ್ರೆ, ಅವ್ರ ಮೇಲೆ ಶಿಸ್ತು ಕಾರ್ಯಕ್ರಮ ಆಗ್ಲಿಲ್ಲ ಅಂದ್ರೆ, ರವಿ ಮೇಲೆ ಕೇಸ್ ಆಗ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇಡೀ ರಾಜ್ಯದಲ್ಲಿ ಇನ್ನೂವರೆಗೂ ಕೋಡಿ ಮುಕ್ತ ಅಂತ ಹೇಳಿದ್ರಿ, ಇಡೀ ರಾಜ್ಯದಲ್ಲಿ ಇನ್ನೂವರೆಗೂ ಎಲ್ಲೂ ಒಬ್ರಿಗೂ ದುರಸ್ತಾಗಿಲ್ಲ, ಮಂಜೂರಾಗಿಲ್ಲ, ಕೋಡಿ ಮುಕ್ತ ಆಗ್ಲ, ರೈತರು ಸಾಯ್ತಿದ್ದಾರೆ. 7 ದಿವಸದೊಳಗೆ ಅವನ್ನ ಜೈಲಿಗೆ ಕಳಿಸಿ ಅಧಿಕಾರಿಗಳ ಅಮಾನತ ಮಾಡಲ್ಲ ಅಂದ್ರೆ ಇನ್ನು 7 ದಿವಸಕ್ಕೆ ಇಡೀ ಭಾಗದ ರೈತರು 10 ಎಕರೆ ಜಮೀನಿಗೂ ನಾವೇ ಮುಟ್ಕೊಲಾಕಿದ್ದೀವಿ. ನಾವೇ ಕಾನೂನು ಸುತ್ತ ಸೃಷ್ಟಿ ಮಾಡಿ ಕಾನೂನು ನಾವೇ ಬರೆಯೋದು ಹೇಳ್ಕೊಡ್ತೀವಿ. DC ಇದು ಎಚ್ಚರಿಕೆಯನ್ನು ಸತ್ತ ಕೊಡ್ತಾರೆ. ಈ ರೀತಿ ಸರ್ಕಾರಿ ಜಮೀನನ್ನ ಒಪ್ಪಳಿಸುವಂತವ್ರ ಮೇಲೆ ವಿರೋಧವಾಗಿ ಕರೆಕ್ಟ್ ಆಗಿ ಮೊಕದ್ದಮೆ ಮಾಡ್ಬೇಕು. ಯಾರು ಮಾರಾಟ ಮಾಡಿದ್ದಾನೆ, ಯಾರು ತಗೊಂಡಿದ್ದಾನೆ, ಅವನ ಮೇಲೆ ಕೂಡ ಕ್ರಿಮಿನಲ್ ದಾವೆ ಹೂಡಬೇಕು ಅವ್ರ ಮೇಲೆ.